MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪಠಾಣ್ಕೋಟ್ನಲ್ಲಿ ಪಾಕ್ನ JF-17 ಜೆಟ್ ಉರುಳಿಸಲಾಗಿದೆ. JF-17 ಜೆಟ್ ಅನ್ನ ಹೊಡೆದುರುಳಿಸಿದೆ ಆಕಾಶ್ ಮಿಸೈಲ್. ಆಕಾಶ್ ಮಿಸೈಲ್ ದಾಳಿಗೆ ಪಾಕ್ನ ವಿಮಾನ ಉಡೀಸಾಗಿರೋದು. ಸ್ವದೇಶಿ ನಿರ್ಮಿತ ಆಕಾಶ್ ಮಿಸೈಲ್ನಿಂದ ರಣಭೇಟೆ. ನೋಡಿ, ಪಠಾಣ್ಕೋಟ್ನಲ್ಲಿ ಪಾಕ್ ಮತ್ತೆ ತನ್ನ ಜೆಟ್ನ ಮೂಲಕ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದೆ. ಆದ್ರೆ ಆಕಾಶ್ ಮಿಸೈಲ್ ಅದನ್ನ ಹೊಡೆದುರುಳಿಸಿದೆ. ಸ್ವದೇಶಿ ಮಿಸೈಲ್ ಇದು. ಯಾವ ರೀತಿ ಹೊಡೆದುರುಳಿಸಿದೆ ಅಂತಂದ್ರೆ ಮತ್ತೆ ಪಾಕ್ಗೆ ಮುಖಭಂಗ. ಎಷ್ಟೆಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ ಪಾಕ್. ಒಂದಾಗ್ತಾ ಒಂದು ಮಿಸೈಲ್ಸ್ ಗಳನ್ನ ಕಳಿಸ್ತಲೇ ಇದೆ, ಶೆಲ್ ದಾಳಿಗಳನ್ನ ನಡೆಸ್ತಲೇ ಇದೆ. ಈಗಾಗಲೇ ಕ್ಷಿಪಣಿಯನ್ನ ಕಳಿಸಿ ಅದು ಕೂಡ ಉಡೀಸಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ವಿಫಲ ಯತ್ನವನ್ನ ಮತ್ತೆ ಮತ್ತೆ ಪಾಕ್ ಮಾಡ್ತಲೇ ಇದೆ. ಹೇಗಾದ್ರೂ ಮಾಡಿ ಪ್ರತೀಕಾರವನ್ನ ತೀರ್ಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನ ಪಾಕ್ನಿಂದ ಆಗ್ತಲೇ ಇದೆ. ಆದ್ರೆ ಅದು ಸಾಧ್ಯವಾಗ್ತಾ ಇಲ್ಲ. ನೋಡಿ, ಶೆಲ್ ದಾಳಿ ಮೂಲಕ ಕೆಲವು ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ರು, ಅವರನ್ನ ಹತ್ಯೆಗೈದ್ರು, ಕೆಲವರಿಗೆ ಗಾಯಗಳಾಯ್ತು. ಆದ್ರೆ ಪಾಕ್ ಸೇನಾ ಶಿಬಿರ ಏನಿದೆ ಅದನ್ನ ಟಾರ್ಗೆಟ್ ಮಾಡಿದ್ರು, ಅಥವಾ ಸೈನಿಕರನ್ನ ಟಾರ್ಗೆಟ್ ಮಾಡಿದ್ರು, ದೊಡ್ಡ ದೊಡ್ಡ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿದ್ರು. ಅಲ್ಲಿಂದ ಒಂದಾಗ್ತಾ ಒಂದು ದಾಳಿ ನಡೀತಲೇ ಇದೆ. ಆದ್ರೆ ಯಾವುದು ಕೂಡ ಸಫಲ ಆಗ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅಂದ್ರೆ ಪಾಕಿಸ್ತಾನ ಯಾವ ರೀತಿ ಗುಂಡಿಯನ್ನ ದಾಳಿಯನ್ನ ನಡೆಸ್ತಾ ಇದೆ, ಅದರ ದೃಶ್ಯಗಳನ್ನ ಒಂದೊಂದಾಗೆ ನಾವು ನೋಡ್ತಾ ಇದ್ದೀವಿ. ಅಲ್ಲಿನ ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತಪ್ಪ ಅಂತ ಭಯದಲ್ಲಿ ಬದುಕುವಂತಹ ಪರಿಸ್ಥಿತಿ ಪಾಕಿಸ್ತಾನದ ಜನರಿಗೆ ಬಂದೊದಗಿದೆ. ಆದ್ರೆ ಯಾವ ರೀತಿ ಪಾಕಿಸ್ತಾನ ಮೊಂಡತನವನ್ನ ಬೆರಿತಾ ಇದೆ ಅಂದ್ರೆ ಮತ್ತೆ ಮತ್ತೆ ಇಂತಹ ದಾಳಿಗಳು ನಡೀತಾ ಇದೆ. JF-17 ಜೆಟ್ ಅನ್ನ ದಾಳಿಗೆ ಬಳಸ್ಕೊಂಡಿರುವಂತದ್ದು. ಆದ್ರೆ ಆಕಾಶ್ ಮಿಸೈಲ್ ಅದನ್ನ ಹೊಡೆದುರುಳಿಸಿದೆ. ನಮ್ಮ ಸ್ವದೇಶಿ ನಿರ್ಮಿತ ಆಕಾಶ್ ಮಿಸೈಲೇ ಸಾಕು ಅವರನ್ನ ರಣಬೇಟೆ ಆಡೋದಕ್ಕೆ. ನೋಡಿ, ಅಲ್ಲಿ ಒಂದ್ ಕಡೆ ನೀವು ದೃಶ್ಯಗಳನ್ನ ಕೂಡ ಗಮನಿಸಬಹುದು. ಯಾವ ರೀತಿ ಗುಂಡಿನ ದಾಳಿ ಆಗಿದೆ, ಅಲ್ಲಲ್ಲಿ ಗುಂಡಿನ ದಾಳಿ ಆಗಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಪಾಕಿಸ್ತಾನದಿಂದ ಆಗಿರುವಂತಹ ದಾಳಿಯ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರುವಂತದ್ದು. ಬಟ್ ಏನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ಪಾಕಿಸ್ತಾನ ಕೂಡ ಅರ್ಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೇಗೆ ಇನ್ನು ಮುಂದೆ ಇದೇ ರೀತಿ ದಾಳಿ ಆದ್ರೆ ಏನಪ್ಪಾ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಎದುರಾಗಿದೆ. ಒಂದ್ ಕಡೆ ಪ್ರಧಾನಿ ಅವ್ರು ನೋಡಿದ್ರೆ ಎಸ್ಕೇಪ್ ಆಗಿದ್ದಾರೆ, ಒಂದ್ ಕಡೆ ನೋಡಿದ್ರೆ ಸೇನಾ ಮುಖ್ಯಸ್ಥರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಈ ಮಧ್ಯದಲ್ಲಿ ಪಾಕಿಸ್ತಾನ ಏನ್ ಮಾಡೋಕ್ ಸಾಧ್ಯ? ಇಂತಹ ವಿಫಲ ಪ್ರಯತ್ನಗಳನ್ನ ಮಾಡ್ತಲೇ ಬರ್ತಾ ಇದೆ ಹೊರತಾಗಿ ಯಾವುದೇ ರೀತಿ ಭಾರತೀಯ ಸೇನೆಯನ್ನ ಮುಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಮುಂಚೆಯೂ ಕೂಡ ಪಾಕಿಸ್ತಾನಕ್ಕೆ ಗೊತ್ತೇ ಇದೆ ಭಾರತದ ಶಕ್ತಿ ಏನು. ಭಾರತ ಸುಮ್ಮನಿದೆ ಅಂತ ಅಂದ್ರೆ ಅದು ವೈಫಲ್ಯ ಅಲ್ಲ. ಅಂದ್ರೆ ನಾಗರಿಕರಿಗೆ ತೊಂದರೆ ಆಗಬಾರ್ದು, ಅಲ್ಲಿನ ಸುಖ ಸುಮ್ಮನೆಯಾಗಿ ಯುದ್ಧ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಶಾಂತಿಯನ್ನ ಕಾಪಾಡುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಮಾಡ್ತು. ಆದ್ರೆ ಪಾಕಿಸ್ತಾನ ಅದಕ್ಕೆ ಕುಮ್ಮಕ್ ಕೊಡ್ತಾ ಇಲ್ಲ. ಪಾಕ್ಗೆ ಸಿಂಹ ಸ್ವಪ್ನವಾದ ಆಕಾಶ್ ಮಿಸೈಲ್, ಗಡಿಯಲ್ಲಿ ಆಕಾಶ್ ಮಿಸೈಲ್ ಸರ್ವಸನ್ನದ್ಧವಾಗಿದೆ. ನಾವಾಗಲೇ ಮಾತಾಡ್ತಾ ಇದ್ವಿ, S-400 ಜೊತೆಗೆ ದೇಸಿ ನಿರ್ಮಿತ ಆಕಾಶ್ ಕೂಡ ರೆಡಿ ಆಗಿದೆ. ಆಕಾಶ್ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ದೇಸಿ ನಿರ್ಮಿತವಾಗಿರುವಂಥದ್ದು. ಪಾಕಿಸ್ತಾನದ ದಾಳಿಗೆ ಭಾರತೀಯ ಸೇನೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇದರಲ್ಲಿ ಆಕಾಶ್ ಮಿಸೈಲ್ ಕೂಡ ಇನ್ವಾಲ್ವ್ ಆಗಿದೆ. ಆಗಲೇ ಗಿರೀಶ್ ಹೇಳ್ತಾ ಇದ್ರು, ಎಲ್ಲದಕ್ಕೂ ಕೂಡ S-400 ಯೂಸ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಕಾಸ್ಟ್ಲಿ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಭಾರತದಲ್ಲೂ ಕೂಡ ಆಕಾಶ್ ಇದೆ, ಪೃಥ್ವಿ ಇದೆ, ಬೇರೆ ಬೇರೆ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಪಂಜಾಬ್ ಕಾಶ್ಮೀರ ಗಡಿಯಲ್ಲಿ ಮಿಸೈಲ್ಗಳು ಸಜ್ಜಾಗಿವೆ. ಹೀಗಾಗಿ ಕೌಂಟರ್ ಆಪರೇಷನ್ಸ್ಗೆ ಭಾರತೀಯ ಸೇನೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದೆ. ಇದರ ಜೊತೆಗೆ ಆಕಾಶ್ ಸಿಸ್ಟಮ್ ಮೂಲಕ ಪಾಕಿಸ್ತಾನಕ್ಕೆ ತಲೆನೋವು ತರ್ತಾ ಇದೆ ಭಾರತ ಕೂಡ. ಯಾಕೆಂದರೆ ಗಡಿಯಲ್ಲಿ ಪೃಥ್ವಿಯ ಜೊತೆಗೆ ಆಕಾಶ್ ಅನ್ನುವಂಥ ಒಂದು ಮಿಸೈಲ್ ಕೌಂಟರ್ ಸಿಸ್ಟಮನ್ನು ಈಗಾಗಲೇ ಅಡಾಪ್ಟ್ ಮಾಡಲಾಗಿದೆ. ಪಂಜಾಬ್ ಕಾಶ್ಮೀರದ ಗಡಿಯಲ್ಲಿ ಮಿಸೈಲ್ ಕೂಡ ಸಜ್ಜಾಗಿದೆ. ನಾವು ನೋಡ್ತಾ ಇದ್ವಿ, ನಿರಂತರವಾದಂಥ ಡ್ರೋನ್ ದಾಳಿ ಆಗ್ತಾ ಇದೆ, ಮಿಸೈಲ್ ದಾಳಿ ಆಗ್ತಾ ಇದೆ. ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಈಗಾಗಲೇ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇದೆ. ಯಾವ ಟೈಮಲ್ಲಿ ಮಾಡುತ್ತೆ ಅಂತ ಯಾರು ಕೂಡ ಊಹಿಸೋದಕ್ಕಾಗಲ್ಲ. ಆದರೆ ಅದಕ್ಕೆ ಬೇಕಾದಂಥ ಪೂರಕ ಕ್ರಮಗಳನ್ನು ಈಗಾಗಲೇ ಭಾರತ ಅಳವಡಿಸ್ಕೊಂಡಿದೆ. ಒಂದು S-400, ಇದರ ಜೊತೆಗೆ ಭಾರತದ ಆಕಾಶ್ ಮಿಸೈಲ್ ಕೌಂಟರ್ ಸಿಸ್ಟಮ್ ಕೂಡ ಈಗಾಗಲೇ ರೆಡಿ ಆಗಿದೆ. ಹೀಗಾಗಿ ಪಾಕಿಸ್ತಾನದಿಂದ ಯಾವುದೇ ಡ್ರೋನ್ ಇರ್ಬೋದು, ಅದರ ಜೊತೆಗೆ ಮಿಸೈಲ್ಗಳೇ ಇರ್ಬೋದು, ಬಂದಂಥ ಸಂದರ್ಭದಲ್ಲಿ ಅದನ್ನು ಕೌಂಟರ್ ಮಾಡೋದಕ್ಕೆ ಬೇಕಾದಂಥ ತಯಾರಿ ಕೂಡ ಇದೆ. ಅದರಲ್ಲಿ ಆಕಾಶ್ ಮಿಸೈಲ್ಸನ್ನು ಬಳಸ್ತಾ ಇದ್ದಾರೆ. ಅಫ್ಕೋರ್ಸ್ ಇದೆಲ್ಲವೂ ಕೂಡ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಸಿದ್ಧತೆ ಆಗಬೇಕಾಗತ್ತೆ. ಮೊದಲೇ ಇದಕ್ಕೆ ಲೆಕ್ಕಾಚಾರಗಳು ಕೂಡ ಇರ್ತದೆ. ಸ್ಟ್ರಾಟಜಿಕಲಿ ಈ ಆಕಾಶ್ ಮಿಸೈಲ್ಗಳನ್ನು ನಾವು ಅಳವಡಿಸ್ಕೊಂಡಿರ್ತೀವಿ. ಯಾವ್ಯಾವ ಭಾಗದಲ್ಲಿ ಎಲ್ಲಿ ಪ್ಲ್ಯಾನ್ ಮಾಡಬೇಕು, ಎಲ್ಲಿ ಅದನ್ನು ಪ್ಲೇಸ್ ಮಾಡಬೇಕು, ಇದ್ರ ಬಗ್ಗೆ ಈಗಾಗಲೇ ವಿವರವಾಗಿ ಆರ್ಮಿ ನಿರ್ಧಾರ ಮಾಡಿರುತ್ತೆ. ಈಗಾಗಲೇ ನೋಡ್ತಾ ಇದ್ದೀವಿ, ನಿನ್ನೆ 15 ಬೇರೆ ಬೇರೆ ನಗರಗಳನ್ನು ನಿರಂತರವಾಗಿ ಟಾರ್ಗೆಟ್ ಮಾಡಲಾಗಿತ್ತು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.